ಈ ರಸ್ತೆಯಲ್ಲಿ ಸಂಚರಿಸುವಾಗ ಬಿದ್ರೆ ಮುಗಿತು, ಕೈಲಾಸ ಸೇರುವುದು ಗ್ಯಾರಂಟಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ತುರ್ನೂರು ಗ್ರಾಮದ ಸಂಗೊಳ್ಳಿ ರಾಯಣ್ಣ ವೃತ್ತದ ಹತ್ತಿರ ಬೆಳಗಾವಿಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಈ ರಸ್ತೆ ದುರಸ್ತಿ ಇಲ್ಲದೆ ಹಾಳಾಗಿ ಹೋಗಿದೆ. ಮಳೆಯಾದರೆ ಹೇಳೋದೇ ಬೇಡ. ತೆಗ್ಗುದಿನ ಚರಂಡಿ, ಕೊಳಕು ನೀರು, 24x7 ನೀರು ಎಲ್ಲ ರಸ್ತೆ ಮೇಲೆ ಚರಂಡಿಯಿಂದ ಇನ್ನೊಂದು ಚರಂಡಿಗೆ ಮತ್ತೆ ಸಾಗುತ್ತೆ. ಇದಕ್ಕೆ ಪರಿಹಾರವೇ ಇಲ್ವೇ? ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ? ಇದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಈ ರಸ್ತೆ ಮೊದಲು ಅಗಲಿಗೆ ಚಿಕ್ಕದಾಗಿದೆ, ಹೊಳಿಕೆ ಕೂಡ ಇದೆ, ಅಂದ್ರೆ ಕ್ರಾಸ್ ಕೂಡ ಇಲ್ಲಿದೆ. ಇಲ್ಲಿ ಸಾವಿರಾರು ಬೈಕ್ಗಳು, ಬಸ್ಗಳು, ದೊಡ್ಡ ದೊಡ್ಡ ವಾಹನಗಳು ಸಂಚರಿಸುತ್ತೆ. ಬೆಳಗ್ಗೆ ಎದ್ದ ಕೂಡಲೇ ರೈತರು ಹೊಲಗದ್ದೆಗಳಿಗೆ ಹೋಗಬೇಕಾಗುತ್ತೆ ಮತ್ತು ಶಾಲಾ ಮಕ್ಕಳು ಶಾಲೆಗೆ ಹೋಗಬೇಕಾದ್ರೆ, ವಯಸ್ಕರು ಬಹಿರ್ದೆಸೆಗೆ ಹೋಗಬೇಕಾದ್ರೆ ಬಿದ್ರೆ ಯಾರು ಹೊಣೆ? ರಾಮದುರ್ಗ ಮತಕ್ಷೇತ್ರದ ಶಾಸಕರು ಕೂಡ ಇದೇ ರಸ್ತೆಯಲ್ಲಿ ಓಡಾಡುವುದು. ಸ್ವಲ್ಪ ಶಾಸಕರು ಇತ್ತ ಕಡೆ ಗಮನ ಹರಿಸಬೇಕಾಗಿದೆ. ಈ ಒಂದು ರಸ್ತೆಯಿಂದ ನೂರಾರು ಹಳ್ಳಿಗಳಿಗೆ ಹೋಗಬೇಕು ಬರಬೇಕು. ಯಾರಿಗಾದರೂ ರಾತ್ರಿ ವೇಳೆ ಆಸ್ಪತ್ರೆಗೆ ಹೋಗುವ ಸಂದರ್ಭ ಇಂತಹ ರಸ್ತೆಯಲ್ಲಿ ದುರ್ಘಟನೆ ಸಂಭವಿಸಿದ್ರೆ 100% ಗ್ಯಾರಂಟಿ. ಯಾರಿಗಾದರೂ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ಅಪಘಾತ ಆಯಿತು ಅಂದ್ರೆ ಯಾರು ಜವಾಬ್ದಾರಿ? ಮೊದಲು ಕರೆದುಕೊಂಡು ಹೋದವರೇ ಆಸ್ಪತ್ರೆಗೆ ಸೇರ್ಬೇಕಾಗತ್ತೆ. ಇಂತಹ ರಸ್ತೆ ಈಗಲಾದರೂ ಜನಪ್ರತಿನಿಧಿಗಳು, ಸ್ಥಳೀಯ ಶಾಸಕರು, ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ.